ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಅಕ್ಕಿ ಉಸ್ಲಿ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ಅಕ್ಕಿ ಉಸ್ಲಿಗೆ ಫಸ್ಟು ಅಕ್ಕಿನ ಡ್ರೈ ಫ್ರೈ ಮಾಡಬೇಕು. ಅದು ವೈಟ್ ಇದ್ರ ಥರ ಬರುತ್ತೆ. ತುಂಬ ಕೆಂಪಗೆ ಮಾಡಬಾರ್ದು, ನೋಡ್ಕೊಂಡು ಫ್ರೈ ಮಾಡಬೇಕು. ಈ ಥರ ಇದು ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬೋದು. ತುಪ್ಪ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಹಂಗೇ ಡ್ರೈ ಫ್ರೈ ಮಾಡ್ತಿದ್ದೀನಿ. ನೋಡಿರಿ ತೋರಿಸ್ದೆ ಈಗ. ಅದು ಅಕ್ಕಿ ಸ್ವಲ್ಪ ಬೆಳ್ಳಗಾಗುತ್ತೆ, ವೈಟ್ ಕಲರ್ ಒಂಥರ ಮಂಡಕ್ಕಿ ಇರುತ್ತಲ್ಲ, ಆ ರೀತಿ ಆಗ್ತಾ ಬಂದಾಗ ಇಳಿಸ್ಬಿಡ್ಬೇಕು. ತುಂಬ ಕೆಂಪಗೆ ಮಾಡಿದ್ರೆ ಕೆಂಪು ಕಲರ್ ಆಗುತ್ತೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಹಸಿಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಚಬೇಕು. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಬೋದು, ಆ್ಯಸ್ ಯುವರ್ ಚಾಯ್ಸ್. ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಬೋದು. ಅದು ಪಾತ್ರೆ ಕಾದ ಮೇಲೆ ಎಣ್ಣೆ ಹಾಕಬೇಕು. ಅದು ಎಣ್ಣೆ ಕಾಯ್ದ ಮೇಲೆ ಆ್ಯಸ್ ಇಟ್ ಈಸ್ ಒಗ್ಗರಣೆಗೆ ಹಾಕ್ತೀವಲ್ಲ, ಸಾಸಿವೆ, ಜೀರಿಗೆ ಹಾಕಿದರೂ ಹಾಕ್ಬೋದು. ಜೀರಿಗೆನೂ ಚೆನ್ನಾಗಿರುತ್ತೆ, ಬಟ್ ನಾನಿಲ್ಲಿ ಜೀರಿಗೆ ಹಾಕಿಲ್ಲ, ಬರೀ ಸಾಸಿವೆ ಮಾತ್ರ ಹಾಕಿದ್ದೀನಿ. ನೋಡಿರಿ, ಸ್ವಲ್ಪ ತುಪ್ಪನೂ ಹಾಕಿದ್ದೀನಿ. ನಾನು ಎಲ್ಲ ಒಂದು ಒಗ್ಗರಣೆಗೂ ನಾನು ಎಣ್ಣೆ ತುಪ್ಪ ಎರಡೂ ಹಾಕ್ತೀನಿ, ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂಥೇಳಿ. ನೋಡಿರಿ, ಈಗ ಸಾಸಿವೆ ಹಾಕಿದೆ. ಸಾಸಿವೆ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕಬೇಕು. ಸ್ವಲ್ಪ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಅದು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ, ಹೊರಗಡೆ ತುಂಬಾ ಮನೆ ಕಟ್ತಿದ್ದಾರೆ, ಈ ಡ್ರಿಲ್ಲಿಂಗ್ ಮಾಡ್ತಿದ್ದಾರೋ ಏನೋ, ತುಂಬ ವಾಯ್ಸ್ ಬರ್ತಿದೆ. ಅದಕ್ಕೇ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಜೋರಾಗಿ ಮಾತಾಡಲ್ಲ ಅಂತ ಕೆಲವ್ರು ಹೇಳ್ತಾರೆ. ಮೈಕ್ ಇಲ್ಲ ನನ್ನ ಹತ್ರ, ನಾನು ಮೊಬೈಲಲ್ಲೇ ಮಾಡ್ತಿರೋದು ಎಲ್ಲನೂ. ಹಂಗಾಗಿ ಸ್ವಲ್ಪ ವಾಯ್ಸು ಕೇಳದೇ ಇರ್ಬೋದು. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಕೊಡುತ್ತೆ. ಏನೇ ಒಂದಾಗಲಿ ನಾವು ಫ್ರೈ ಮಾಡೋವಾಗ ಚೆನ್ನಾಗಿ ಫ್ರೈ ಮಾಡಬೇಕು, ಆವಾಗಲೇ ಅಡುಗೆ ರುಚಿಯಾಗೋದು. ಇದು ಆದಮೇಲೆ ಈರುಳ್ಳಿ ಹಾಕಬೇಕು. ಸೇಮ್ ನಾವು ಉಪ್ಪಿಟ್ಟಿಗೆ ಯಾವ ರೀತಿ ಒಗ್ಗರಣೆ ಹಾಕ್ತೀವೋ ಅದೇ ಒಂದು ಸಿಸ್ಟಮಲ್ಲಿ ಮಾಡೋದಿದು. ಬಟ್ ಏನು ಅಂದರೆ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಈರುಳ್ಳಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೀರು, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು. ಈಗ ನಾವು ಅನ್ನಕ್ಕೆ 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ತೀವಿ, ಬಟ್ ಇದಕ್ಕೆ ಮಾತ್ರ 2-2.5 ಲೋಟ ನೀರು ಹಾಕಬೇಕು. ಉದ್ರುದ್ರಾಗಾದರೆ ಚೆನ್ನಾಗಿರುತ್ತೆ ಒಂಥರ. ಇದು ಮಾಡಿ ಬೇಕಾದ್ರೆ ನೀವು ಚಿಕನ್ ತಿನ್ನೋರು ಚಿಕನ್ ಫ್ರೈಯು, ಇಲ್ಲಾಂದರೆ ಇದಿರುತ್ತಲ್ಲ ಮಶ್ರೂಮ್ ಫ್ರೈಯು, ಗೊಜ್ಜು ಟೈಪ್ ಮಾಡ್ಕೊಂಡು ಕಾಂಬಿನೇಷನಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಾಡೋದು ಈಸಿನೇ, ತುಂಬ ಈಸಿ. ಯಾರ್ಯಾರು ಬ್ಯಾಚುಲರ್ಸ್ ಇರ್ತಾರೋ ಅವರೆಲ್ಲನೂ ಮಾಡ್ಕೋಬೋದು. ಇದಕ್ಕೇನು ರುಬ್ಬೋದಿಲ್ಲ, ಏನೂ ಇಲ್ಲ. ನೋಡಿ, ನಾನು ನೀರು ಹಾಕಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೋಸ್ಟ್ಲಿ ನಿಮಗೆ ಹಾಕೋದು ನಾನು ತೋರಿಸಿಲ್ಲ ಅನಿಸುತ್ತೆ, ಸ್ಕಿಪ್ ಆಗಿದೆ. ಅದು ಹಾಕಬೇಕು. ಅದಾದಮೇಲೆ ನೀರು ಹಾಕಿದ್ಮೇಲೆ ಸ್ವಲ್ಪ ಕಾಯಿ ತುರಿ, ಆಮೇಲೆ ಗರಂ ಮಸಾಲ ಒಂದು 1/2 ಟೀ ಸ್ಪೂನ್ ಹಾಕಬೇಕು. 1/2 ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಗೂರಾಡಿ ಅದು ಕುದಿಬೇಕು. ಒಂದು ಕುದಿಯೋವರೆಗೂ ಮುಚ್ಚಳ ಮುಚ್ಚಿ ಇಟ್ಬಿಡ್ರಿ. ಲಿಡ್ ಕ್ಲೋಸ್ ಮಾಡಬೇಕು. ನೋಡಿ, ಈಗ ನೀರು ಹಾಕಿದ್ಮೇಲೆ ನಾನು ಉಪ್ಪು ಮತ್ತು ಗರಂ ಮಸಾಲ ಎರಡೂ ಹಾಕಬೇಕು. ಗರಂ ಮಸಾಲ 1/2 ಟೀ ಸ್ಪೂನ್ ಹಾಕಿದ್ದೀನಿ.
ಸ್ವಲ್ಪ ಕಾಯಿ ತುರಿ, ಹಾಕಿ, ನಿಂಬೆಹಣ್ಣು ಕೆಲವರು ಹಿಂಡುತ್ತಾರೆ, ಬೇಕಾದರೆ ನಿಂಬೆಹಣ್ಣು ಹಾಕ್ಕೋಬೋದು. ನಾನು ಹಾಕಲ್ಲ ಇದಕ್ಕೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಹೇಳ್ದಂಗೆ ಚಿಕನ್ ತಿನ್ನೋರು ಚಿಕನ್ ಗ್ರೇವಿ, ಸೆಮಿ ಗ್ರೇವಿ ಥರ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ಮಶ್ರೂಮ್ ಗ್ರೇವಿ, ಸೆಮಿ ಗ್ರೇವಿ ಮಾಡ್ಬೋದು. ಸ್ವಲ್ಪ ತಳ ಹತ್ತಿದೆ ನೋಡಿ, ನೀರು ಕಡಿಮೆ ಆಯಿತು, ಹಂಗಾಗಿ ತಳ ಹತ್ತಿತ್ತು ಸ್ವಲ್ಪ. ನೋಡಿ, ಈ ರೀತಿ ಉದ್ರುದ್ರಾಗಿರುತ್ತೆ, ವೈಟ್ ಕಲರ್ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೋಡಿದರೆ ಇದೇನಪ್ಪ ಹಿಂಗಿದೆ ಅಂತ ಅಂದ್ಕೊಳ್ತೀರಾ, ಬಟ್ ತಿಂದು ನೋಡ್ರಿ, ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿಂದು ನೋಡ್ರಿ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇಷ್ಟೇ ಅಕ್ಕಿ ಉಸ್ಲಿ ಮಾಡೋದು. ಅಕ್ಕಿ ಉಸ್ಲಿ ಯಾವ ರೀತಿ ಮಾಡೋದಂತೇಳಿ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು 13 ಜನ ಸಬ್ಸ್ಕ್ರೈಬರ್ ಆದರೆ 500 ಸಬ್ಸ್ಕ್ರೈಬ್ ಆಗುತ್ತೆ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ನಾನು ರೆಗ್ಯುಲರಾಗಿ ಆಗ್ತಿಲ್ಲ, ಇನ್ಮೇಲೆ ಆಗ್ತೀನಿ. ಯಾವುದೋ ಒಂದು ವಿಷಯಕ್ಕೆ ನನಗೆ ಯಾಕೋ ಇಂಟ್ರೆಸ್ಟೇ ಬರ್ತಿರಲಿಲ್ಲ, ಬಟ್ ಈಗ ಇಲ್ಲ, ನಾನು ಮಾಡಲೇಬೇಕು ಇದು ಅಂಥೇಳಿ ಥರ ಮೈಂಡಲ್ಲಿ ತಗೊಂಬಿಟ್ಟಿದ್ದೀನಿ, ಹಂಗಾಗಿ ಮಾಡ್ತಿದ್ದೀನಿ. ನೋಡಿ, ಇದೇ ಅಕ್ಕಿ ಉಸ್ಲಿ ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.